ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡಿ, ಇವತ್ತಿನ ವಿಡಿಯೋ ಬಂದು ನನ್ನ ಹತ್ರ ಒಂದು ರಿಯಲ್ಮಿ ಕಂಪ್ನಿದು ನೆಕ್ ಬ್ಯಾಂಡ್ ಇದೆ. ನೋಡಿ, ಇದು ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ರಿಯಲ್ಮಿ ಕಂಪ್ನಿದು ಇಯರ್ಬಡ್ಸ್. ಇದು ನೋಡಿ, ಯೆಲ್ಲೋ ಕಲರ್ ವೈರ್ ಬರುತ್ತೆ. ಮತ್ತು ಇದು ನೆಕ್ ಬ್ಯಾಂಡ್ ಬಂದು ಬ್ಲ್ಯಾಕ್ ಕಲರ್ ಬರುತ್ತೆ. ಮತ್ತು ಇಲ್ಲಿ ಬಟನಲ್ಲೆಲ್ಲ ಯೆಲ್ಲೋ ಕಲರ್ ಸಿಂಬಲ್ ಇರುತ್ತೆ. ಇದು ಬಂದು ರಿಯಲ್ಮಿ ಬ್ರ್ಯಾಂಡ್ದು. ಇಲ್ಲಿ ಏನು ಬರುತ್ತೆ ಅಂದರೆ 3 ಬಟನ್ ಬರುತ್ತೆ. ಈ ಕಡೆ ಸೈಡ್ ಏನು ಬಟನ್ ಬರಲ್ಲ. ನೋಡಿ, ಇಲ್ಲಿ ರಿಯಲ್ಮಿ ಬ್ರ್ಯಾಂಡ್ ನೇಮ್ ಇದೆ, ನೋಡಿ ಕಾಣಿಸ್ತಿದೆಯಾ? ನೋಡಿ, ರಿಯಲ್ಮಿ ಅಂತ ಹೆಸರು ಇದೆ. ಇವಾಗ ಈ ಕಡೆ 3 ಬಟನ್ ಬರುತ್ತೆ. ಇಲ್ಲಿ ಬೇಕು. ಇದು ಬ್ಲೂಟೂತು. ಬ್ಯಾಟ್ರಿ ಚಾರ್ಜ್ ಆಗ್ತಾಯಿಲ್ಲ, ಬ್ಯಾಟ್ರಿ ಹೋಗಿದೆ ಅನಿಸುತ್ತೆ. ಮತ್ತು ಇದು ಓಪನ್ ಮಾಡೋದು ಸ್ವಲ್ಪ ಡಿಫಿಕಲ್ಟು ಬೇರೆ ಥರದಿಂದ. ಇದು ಯಾಕೆಂದರೆ ಬೇರೆದಕ್ಕೆಲ್ಲ ಹಿಂಗೆ ಓಪನ್ ಮಾಡೋದಕ್ಕೆ ಸೆಂಟ್ರಲ್ ಗ್ಯಾಪ್ ಇರುತ್ತೆ, ಈ ಕಡೆ ಮತ್ತು ಈ ಕಡೆ. ಇದು 2 ಭಾಗ ಆಗಿ ಓಪನ್ ಆಗುತ್ತೆ. ಇದ್ರಲ್ಲಿ ಬಂದು ಡಿಫ್ರೆಂಟ್ ಬೇರೆ ಥರ ಇದಿರೋದು. ಇವಾಗ ಇದು ಹೆಂಗೆ ಓಪನ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಫಸ್ಟು ಈ ಥರದ ಒಂದು ಹಾಟ್ ಏರ್ ಗನ್ ತೊಗೋಬೇಕು. ಏರ್ ಗನ್ ತೊಗೊಂಡು ನಾವು ಇದನ್ನ ಹೀಟ್ ಮಾಡಬೇಕಾಗುತ್ತೆ. ನೋಡಿ, ಈ ಕಡೆ ಪೋರ್ಷನ್ ಇದೆಯಲ್ಲ, ಮೇಲ್ಗಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇಲ್ಲಿ ಪ್ರಾಪರಾಗಿ ಹೀಟ್ ಮಾಡಬೇಕು. ಹೀಟ್ ಮಾಡಿದ್ರೆ ಇದು ಈಸಿಯಾಗಿ ಬರುತ್ತೆ, ಓಪನ್ ಆಗುತ್ತೆ. ನೋಡಿ, ಇದರಲ್ಲಿ ಹೀಟ್ ಮಾಡಿದೆ ನಾನು ಹೀಟ್ ಗನ್ನಲ್ಲಿ ಹೀಟ್ ಮಾಡಿದ್ಮೇಲೆ ನೋಡಿ, ಇದು ಓಪನ್ ಆಯಿತು. ಈ ಕಡೆ ಸೈಡು ಬಟನ್ ಇರುತ್ತಲ್ಲ, ಬಟನ್ ಇರೋ ಕಡೆ ಓಪನ್ ಮಾಡ್ಕೊಬಾರ್ದು. ಹತ್ರ ಆಪೋಸಿಟ್ ಇನ್ನೊಂದು ಇರುತ್ತಲ್ಲ, ಇಲ್ಲಿ ನೇಮ್ ಇರುತ್ತೆ, ಆ ಕಡೆ ಓಪನ್ ಮಾಡ್ಕೋಬೇಕು. ಯಾಕೆಂದರೆ ಬ್ಯಾಟ್ರಿ ಎಲ್ಲ ಈ ಕಡೆ ಇರುತ್ತೆ, ಈ ಕಡೆ ಬಂದು ಮದರ್ ಬೋರ್ಡ್ ಇರುತ್ತೆ. ಇವಾಗ ಈ ಹೀಟ್ ಗನ್ನಲ್ಲಿ ವರ್ಕ್ ಮುಗೀತು. ನೋಡಿ, ಇವಾಗ ಇದನ್ನ ಒಳಗಡೆಯಿಂದ ಪುಲ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಗಮ್ಮಾಕಿ ಕಚ್ಚಿಸ್ಬಿಟ್ಟಿದ್ದಾರೆ ಒಳಗಡೆ. ನೋಡಿ, ಇವಾಗ ನೋಡಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಒಳಗಡೆ ಮೋಸ್ಟ್ಲಿ ಬ್ಯಾಟ್ರಿ ಒಳಗಡೆ ನೋಡಿ, ಇದು ಕಟ್ಟಾಯಿತು ಬ್ಯಾಟ್ರಿ. ಬ್ಯಾಟ್ರಿನ ಸೇರಿಸಿ ಗಮ್ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ. ನೋಡಿ, ಇದು ಒಳಗಡೆ ನೋಡಿ ಬ್ಯಾಟ್ರಿನ ಸೇರಿಸಿ ಗಮ್ ಹಾಕ್ಬಿಟ್ಟಿದ್ದಾರೆ, ಅದರಿಂದ ಬರ್ತಾಯಿಲ್ಲ. ಇದೇನಾರು ಮಾಡಿ ತೆಗಿತೀನಿ ಬನ್ನಿ. ನೋಡಿ, ಇದ್ರೊಳಗೆ ಕಷ್ಟಪಟ್ಟು ಬ್ಯಾಟ್ರಿ ಟರ್ಮಿನಲ್ ಎಲ್ಲ ಕಿತ್ಕೊಬಂದಿದೆ. ಕಷ್ಟಪಟ್ಟು ತೆಗಿತಾ ಇದ್ದೀನಿ, ಬಟ್ ಆದರೂ ಬರ್ತಾಯಿಲ್ಲ. ಇದು ಮತ್ತೆ ಹೀಟ್ ಮಾಡೋಣ, ನೋಡೋಣ ಮತ್ತು ಕ್ಲೀನಾಗಿ ಬರುತ್ತಾ ಏನಂತ. ಒಳಗೆ ಬ್ಯಾಟ್ರಿ ಗಮ್ ಹಾಕ್ಬಿಟ್ಟಿದ್ದಾರೆ, ಫುಲ್ ಹೆವಿ ಗಮ್ ಹಾಕಿದ್ದಾರೆ. ನೋಡಿ, ಹೀಟ್ ಮಾಡಿದ್ಮೇಲೆ ಬಂತು ನೋಡಿ, ಇದು ಈಚೆಗೆ. ನೋಡಿ, ಇದು ಬಂದು ಬ್ಯಾಟ್ರಿ. ನೋಡಿ, ಇದು ಬ್ಯಾಟ್ರಿ. ಈ ಶೆಲ್ ಥರ ಇದೆಯಲ್ಲ, ಇದು ಬ್ಯಾಟ್ರಿ. ಇವಾಗ ಒಂದು ಸ್ವಲ್ಪ ಕೂಲ್ ಆದಮೇಲೆ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕೂಲಾಗಿದೆ. ಇದು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ, ಇದು ಬ್ಯಾಟ್ರಿ. ಇದಕ್ಕೆಲ್ಲ ಫುಲ್ಲು ಟೇಪ್ ಹಾಕಿಟ್ಟಿದ್ದಾರೆ ನೋಡಿ. ಸೇಮ್ ಇದು ಬ್ಯಾಟ್ರಿ, ಇದು ಗೋಲ್ಡ್ ಟೈಪೇ ಇದೆ. ಇದೇನು ರೌಂಡ್ ಇದೆ, ಸೇಮ್ ಬ್ಯಾಟ್ರಿನೂ ಹಂಗೆ ಇದೆ. ಇವಾಗ ಇದ್ರ ಮೇಲೆ ಒಂದು ಇನ್ಸುಲೇಷನ್ ಟೇಪ್ ಹಾಕಿದ್ದಾರೆ, ಅದನ್ನ ಬಿಚ್ಕೊಳ್ಳೋಣ.
ನೋಡಿ ಇದು ಬ್ಯಾಟ್ರಿ ಪರ್ಫೆಕ್ಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಏನೋ ಟೇಪ್ ಹಾಕ್ಬಿಟ್ಟಿದ್ದಾರೆ ಕೆಳಗಡೆ. ಇದು ಎಷ್ಟು ಕೆಪಾಸಿಟಿ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ನೋಡಿ, ಇದು ಆಲ್ಮೋಸ್ಟ್ 3.7 ವೋಲ್ಟ್ ಬರುತ್ತೆ. 41 ಮಿಲಿ ಆ್ಯಂಪ್ಸು ಇದು ಬ್ಯಾಟ್ರಿ ಇದೆ. ಇದು ಮೋಸ್ಟ್ಲಿ ಬ್ಯಾಟ್ರಿ ಹೋಗಿದೆ ಅನಿಸುತ್ತೆ. ಇವಾಗ ಬೇರೆ ಬ್ಯಾಟ್ರಿ ಹಾಕಿ ನೋಡ್ತೀನಿ. ಇದಕ್ಕೆ ಬ್ಯಾಟ್ರಿ ಏನಾದ್ರು ಚೇಂಜ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದನ್ನ ನೋಡಿ ಈ ಕಡೆ ಪಾಸಿಟಿವ್ ಇದೆ, ಈ ಕಡೆ ನೆಗೆಟಿವ್ ಇದೆ ಬ್ಯಾಟ್ರಿದು. ಇವಾಗ ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿ, ಬೇರೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ನೋಡ್ತೀನಿ ವರ್ಕಿಂಗ್ ಆಗುತ್ತಾ ಏನಂತ. ನೋಡಿ ಇವಾಗ ನನ್ನ ಹತ್ರ ಇನ್ನೊಂದು ಬ್ಯಾಟ್ರಿ ಇದೆ. ಇದಕ್ಕೆ ಇದನ್ನ ಸಾಲ್ಡ್ರಿಂಗ್ ಮಾಡಿ ನೋಡೋಣ, ಪಾಸಿಟಿವ್ ನೆಗೆಟಿವ್ ಎರಡೂ. ನೋಡಿ ಬ್ಯಾಟ್ರಿ ಪಾಸಿಟಿವ್ ಮತ್ತು ಬ್ಯಾಟ್ರಿ ನೆಗೆಟಿವ್ನ ಕನೆಕ್ಟ್ ಮಾಡಿದ್ದೀನಿ. ಮೋಸ್ಟ್ಲಿ ಇದೇನಾದ್ರು ಬ್ಯಾಟ್ರಿ ಡೌನ್ ಆಗಿದೆ. ಚಾರ್ಜಿಂಗ್ ಹಾಕಿ ನೋಡೋಣ. ನೋಡಿ ಚಾರ್ಜಿಂಗ್ ಅಂತೂ ಲೈಟ್ ಬರ್ತಾಯಿದೆ, ರೆಡ್ ಕಲರ್ ಲೈಟ್ ಬರ್ತಾಯಿದೆ ನೋಡಿ ಚಾರ್ಜಿಂಗ್ ಹಾಕಿದ್ರೆ. ಮೋಸ್ಟ್ಲಿ ಇದೇನಾದ್ರು ಬ್ಯಾಟ್ರಿ ಡೌನ್ ಆಗಿದೆಯಾ ಅಂತ. ಇದು ರಿಮೂವ್ ಮಾಡಿ ನಾನು ಬೇರೆ ಬ್ಯಾಟ್ರಿ ಹಾಕಿದೆ. ಬಟ್ ಇದು ಸ್ವಲ್ಪ ದೊಡ್ಡದು ಬರುತ್ತೆ ಸೈಜು. ನೋಡಿ ಸ್ವಲ್ಪ ದೊಡ್ಡದಿದೆ, ಇದು ತುಂಬ ಸಣ್ಣದಿದೆ ಬ್ಯಾಟ್ರಿ. ಅದಕ್ಕೆ ನಾನು ಇದನ್ನ ಒಂದು ಚಾರ್ಜಿಂಗ್ ಮಾಡ್ಯೂಲ್ಗೆ ಹಾಕಿ ನಾನು ಇದರಲ್ಲಿ ಚಾರ್ಜಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಆಲ್ರೆಡಿ ಕಂಪ್ಲೀಟಾಗಿ ಚಾರ್ಜ್ ಆಗಿದೆ. ನೋಡಿ ನಾನು ಇವಾಗ ಪವರ್ ಆಫ್ ಮಾಡಿದ್ದೀನಿ, ಇದು ಚಾರ್ಜಿಂಗ್ ಆಗಿದೆ. ಈ ಬ್ಯಾಟ್ರಿನ ತೆಗ್ದು ಇವಾಗ ಇದಕ್ಕೆ ಫಿಕ್ಸ್ ಮಾಡಿ ಚೆಕ್ ಮಾಡೋಣ ಆನ್ ಆಗುತ್ತಾ ಏನಂತ ನೋಡೋಣ. ನೋಡಿ ಇವಾಗ ಇದನ್ನ ಮಾಡ್ಯೂಲಿಂದ ಡಿಸ್ಕನೆಕ್ಟ್ ಮಾಡ್ಕೊಳ್ತೀನಿ, ಚಾರ್ಜಿಂಗ್ ಮಾಡ್ಯೂಲಿಂದ. ನೋಡಿ ಇದು ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇವಾಗ ಈ ಬ್ಯಾಟ್ರಿನ ಇದಕ್ಕೆ ಕನೆಕ್ಟ್ ಮಾಡೋಣ. ನೋಡಿ ಇದು ಇವಾಗ ಇದಕ್ಕೆ ಕನೆಕ್ಟ್ ಮಾಡ್ತೀನಿ ನೋಡಿ. ನೋಡಿ ಇವಾಗ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇದನ್ನ ಆನ್ ಮಾಡಿ ಚೆಕ್ ಮಾಡ್ತೀನಿ ನೋಡಿ. ನೋಡಿ ಇದರಲ್ಲಿ ಲೈಟ್ ಬಂದಿದೆ ನೋಡಿ. ನೋಡಿ ಇದರಲ್ಲಿ ಬ್ಲೂ ಕಲರ್ ಲೈಟು ಬ್ಲಿಂಕ್ ಆಗ್ತಾಯಿದೆ ನೋಡಿ, ಆನ್ ಆಗಿದೆ ಇದು ಆಲ್ರೆಡಿ. ನೋಡಿ ಇದು ಇವಾಗ ವರ್ಕಿಂಗ್ ಕಂಡೀಷನ್ ಆಗಿದೆ. ನಾನು ಇವಾಗ ನೋಡಿ ತೋರಿಸ್ತೀನಿ. ಇವಾಗ ಇದು ಆಫಲ್ಲಿ ಇದೆಯಲ್ಲ, ಇವಾಗ ಈ ಇಯರ್ಬಡ್ಸ್ನ ನಾವು ಡಿವೈಡ್ ಮಾಡಿದ್ರೆ ಪೇರಿಂಗ್ ಮೋಡ್ ಆನ್ ಆಗುತ್ತೆ. ನೋಡಿ ಅಲ್ಲಿ ಕಲರ್ ಬರ್ತಾಯಿದೆ ನೋಡಿ, ಲೈಟ್ ಬರ್ತಾಯಿದೆ. ಇವಾಗ ನೋಡಿ ಅಲ್ಲಿ ಬ್ಲಿಂಕ್ ಆಗ್ತಾಯಿದೆ ನೋಡಿ, ಪೇರಿಂಗು ಸ್ಟಾರ್ಟ್ ಆಗಿದೆ. ಇವಾಗ ನೋಡಿ ಆಫ್ ಆಗೋದು ಹೆಂಗೆ ಅಂದರೆ ನೋಡಿ, ಇದು ಒಂದಕ್ಕೊಂದು ಟಚ್ ಆದರೆ ನೋಡಿ ಲೈಟ್ ಬರುತ್ತೆ ನೋಡಿ, ರೆಡ್ ಲೈಟ್ ಬಂದರೆ ಆಫ್ ಆಯಿತು ಅಂತ. ನೋಡಿ ಇವಾಗ ಮತ್ತೆ ಆನ್ ಆಗುತ್ತೆ, ರೆಡ್ ಲೈಟ್ ಬರುತ್ತೆ ನೋಡಿ, ಇವಾಗ ಆಫ್ ಆಗುತ್ತೆ. ಇದು ಒಂದಕ್ಕೊಂದು ಟಚ್ ಆದರೆ ಅದೇ ಶಟ್ ಡೌನ್ ಆಗುತ್ತೆ ನೋಡಿ, ಆ ರೀತಿ ಇದೆ ಇದು. ಇವಾಗ ಇದನ್ನ ನಾನು ಈ ಬ್ಯಾಟ್ರಿನ ಇದ್ರೊಳಗೆ ಪ್ಯಾಕ್ ಮಾಡಬೇಕು ನೋಡಿ. ಇದನ್ನ ಕಂಪ್ಲೀಟಾಗಿ ಇದ್ರೊಳಗೆ ಪ್ಯಾಕ್ ಮಾಡಬೇಕು ನೋಡಿ. ಇದು ಪರ್ಫೆಕ್ಟಾಗಿ ವರ್ಕಿಂಗ್ ಆಗಿದೆ. ನಾನು ನೋಡಿ ಇದನ್ನು ಈ ಬ್ಯಾಟ್ರಿ ಕನೆಕ್ಟ್ ಮಾಡಿದೆ. ಇದರಲ್ಲಿ ಕರೆಕ್ಟ್ ವರ್ಕ್ ಆಗ್ತಿತ್ತು, ಬಟ್ ಇದು ಸೈಜ್ ಬಂದು ಸ್ವಲ್ಪ ದೊಡ್ಡದಿದೆ ನೋಡಿ. ಇದ್ರಲ್ಲಿ ಬಂದಿರೋದು ಚಿಕ್ಕದಿದೆ ಬ್ಯಾಟ್ರಿ. ಅದಕ್ಕೆ ನಾನೇನು ಮಾಡಿದೆ, ಈ ಚಾರ್ಜಿಂಗ್ ಮಾಡ್ಯೂಲಲ್ಲಿ ನಾನು ಚಾರ್ಜಿಂಗ್ ಮಾಡಿದ್ದೀನಿ, ಸ್ವಲ್ಪ ಚಾರ್ಜಿಂಗ್ ಮಾಡಿ ಹಾಕಿದ್ದೀನಿ. ಇವಾಗ ವರ್ಕಿಂಗ್ ಆಗ್ತಾಯಿದೆ ಪರ್ಫೆಕ್ಟಾಗಿ ನೋಡಿ. ಇವಾಗ ಆಡಿಯೋನು ಬರ್ತಾಯಿದೆ ಪರ್ಫೆಕ್ಟಾಗಿ, ವರ್ಕಿಂಗು ಆಗ್ತಾಯಿದೆ. ಇವಾಗ ಇದನ್ನ ಒಳಗಡೆ ಫಿಟ್ ಮಾಡೋಣ, ಇದ್ರೊಳಗೆ ಹಾಕೋಣ ನೋಡಿ. ಇದು ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ಒಳಗೆ ಫಿಕ್ಸ್ ಮಾಡ್ತೀನಿ ನೋಡಿ. ನೋಡಿ ಇವಾಗ ಇದರಲ್ಲಿ ಆಗ್ತಾಯಿದೆ ನೋಡಿ ಒಳಗೆ. ಇವಾಗ ಇದನ್ನ ಒಂದು ಸ್ವಲ್ಪ ಒಳಗೆ ತಳ್ಳಬೇಕು. ಒಳಗೆ ಆ ಬೋರ್ಡನ್ನು ಸಹ ಪ್ರಾಪರಾಗಿ ಒಳಗೆ ಇಡಬೇಕು ಇದನ್ನ, ಇಲ್ಲಾಂದರೆ ಅಲ್ಲಿ ಇಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಇದು.
ನೋಡಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನ. ನೋಡಿ ಕ್ಲೋಸ್ ಮಾಡಿದ್ದೀನಿ. ಇವಾಗ ಒಂದು ಸತಿ ಇದು ಪೇರ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಬ್ಲೂ ಕಲರ್ ಲೈಟ್ ಬಂತು. ನೋಡಿ ರೆಡ್ ಕಲರ್ ಲೈಟ್ ಬ್ಲಿಂಕ್ ಆಗ್ತಾಯಿದೆ. ನೋಡಿ ಇವಾಗ ಕಾಣಿಸುತ್ತೆ. ನೋಡಿ ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ನೋಡಿ ಇದು ಕರೆಕ್ಟಾಗಿ ಆಗಿದೆ. ನೋಡಿ ಇಲ್ಲಿ ಕ್ಲೀನಾಗಿ ಫಿಕ್ಸ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಕ್ಲೀನಾಗಿ ಕೂತಿದೆ. ನೋಡಿ ಇವಾಗೇನು ಸಮಸ್ಯೆ ಇಲ್ಲ. ನೋಡಿ ಪರ್ಫೆಕ್ಟಾಗಿದೆ. ನೋಡಿ ಫ್ರೆಂಡ್ಸ್, ರಿಯಲ್ಮಿ ಕಂಪ್ನಿದು ಇಯರ್ಬಡ್ಸು ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ಬ್ಯಾಟ್ರಿದು ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ಮು ಕ್ಲಿಯರ್ ಆಗಿದೆ. ಇಯರ್ಬಡ್ಸು ವರ್ಕಿಂಗ್ ಆಗ್ತಾಯಿದೆ, ಏನು ಸಮಸ್ಯೆ ಆಗಲಿಲ್ಲ ನಮಗೆ. ಏನಂದರೆ ಆ ಬ್ಯಾಟ್ರಿ ಒಂದು ಚಾರ್ಜ್ ಮಾಡೋದಕ್ಕೆ ನಮಗೆ ಈ ಥರ ಚಾರ್ಜಿಂಗ್ ಮಾಡ್ಯೂಲು ಒಂದು ಬೇಕಾಗಿತ್ತು. ಅದಕ್ಕೆ ಪರ್ಫೆಕ್ಟಾಗಿ ನಂತರ ಐಟಮ್ ಇತ್ತಲ್ಲ, ಅದರಿಂದ ಇದರಲ್ಲೇ ಚಾರ್ಜ್ ಮಾಡಿ ಯೂಸ್ ಮಾಡಿ ಇದು ಮಾಡಿದೆ. ಇವಾಗ ಪರ್ಫೆಕ್ಟಾಗಿ ವರ್ಕಿಂಗ್ ಕಂಡೀಷನ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಸೌಂಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನಿಮಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.